ಹಾಯ್ ವ್ಯೂವರ್ಸ್, ನನ್ನ ಹೆಸರು ಅನಿತಾ ಅಂತ. ನಾನು ನ್ಯೂಸ್ 18 ಇಂದ. ಇವತ್ತು ನಾವು ಶೇಷಾದ್ರಿಪುರಂ ಕಾಲೇಜಲ್ಲಿ ಇದ್ದೀವಿ. ಇಲ್ಲಿ ಎಲೆಕ್ಷನ್ ಬಗ್ಗೆ ಮತ್ತೆ ಫಸ್ಟ್ ಟೈಮ್ ವೋಟರ್ಸ್ ಏನಿದ್ದಾರೆ ಅವ್ರ ಚುನಾವಣೆ ಬಗ್ಗೆ ಏನು ಮಾತಾಡ್ತಾರೆ, ತಮ್ಮ ಅನುಭವಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಳಲಿದ್ದಾರೆ. ಜೊತೆಗೆ ಏನಂತಂದ್ರೆ ಈಗ ನಮ್ಮ ಭಾರತ ದೇಶದಲ್ಲಿ ಯಂಗ್ಸ್ಟರ್ಸ್ನ ಸಂಖ್ಯೆನೇ ತುಂಬಾ ಜಾಸ್ತಿ ಇದೆ. ಯುವಜನ ಎಷ್ಟು ಜನ ಇದ್ದಾರೆ ಅಂತಂದ್ರೆ ಯುವಜನರೇ ನಮ್ಮ ದೇಶದ ಭವಿಷ್ಯವನ್ನ ನಿರ್ಧಾರ ಮಾಡ್ತಾರೆ. ಹೀಗಾಗಿ ಇಂಥ ಯುವಜನರು ಎಲೆಕ್ಷನ್ ನಲ್ಲಿ ಅಥವಾ ಚುನಾವಣೆಯಲ್ಲಿ ಅವರ ಪಾತ್ರ ಏನು, ಮತ್ತೆ ಅವರು ಸರ್ಕಾರದಿಂದ ಬರುವಂತ ಹೊಸ ಸರ್ಕಾರದಿಂದ ಏನೆಲ್ಲ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ ಈ ಬಗ್ಗೆ ಇವತ್ತು ಮಾತಾಡ್ತೀವಿ. ಇವತ್ತು ಅವರ ಅನುಭವಗಳು ಅಥವಾ ಅವರ ಎಕ್ಸ್ಪೆಕ್ಟೇಷನ್ ಏನಿದೆ ಮತ್ತೆ ಚುನಾವಣೆ ಬಗ್ಗೆ ಅವರ ಒಂದು ಅಭಿಪ್ರಾಯ ಏನಿದೆ ಅದನ್ನ ಅವ್ರ ಮಾತಲ್ಲೇ ಕೇಳೋಣ ಬನ್ನಿ. ಹಾಯ್ ಗೈಸ್, ನಿಮ್ಮ ಹೆಸರು? ಮೋನಿಕಾ. ಓಕೆ, ಇವಾಗ ಚುನಾವಣೆ ಎಲ್ಲಿ ನೋಡಿದ್ರು ಎಲೆಕ್ಷನ್. ಸೊ ಎಲೆಕ್ಷನ್ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಫಸ್ಟ್ ಟೈಮ್ ವೋಟ್ ಮಾಡ್ತಾ ಇರೋದ್ರಿಂದಾಗಿ ಬಹಳಷ್ಟು ಎಕ್ಸ್ಪೆಕ್ಟೇಷನ್ ಇದೆ. ಅಂದರೆ ನಮ್ಮ ದೇಶಕ್ಕೆ ಯಾರು ಸರಿಯಾಗಿ ನಮ್ಮ ದೇಶನ ಮುನ್ನಡೆಸ್ಕೋಬಹುದು ಅವ್ರಿಗೆ ನಾವು ವೋಟ್ ಹಾಕಬೇಕಂತ ಬಹಳಷ್ಟು ಎಕ್ಸ್ಪೆಕ್ಟೇಷನ್ ಇದೆ. ಮುಖ್ಯವಾಗಿ ನಾವೀಗ ಯಾರನ್ನ ಎಲೆಕ್ಟ್ ಮಾಡ್ತೀವೋ ಅವರಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡೋದೇನಂದ್ರೆ ಹೆಣ್ಮಕ್ಳ ಸುರಕ್ಷತೆ ಬಗ್ಗೆ ನಾವು ನೋಡ್ತೀವಿ. ಯಾಕಂದರೆ ಬಹಳಷ್ಟು ಇನ್ಸಿಡೆಂಟ್ಸ್ ನಾವೀಗ ನೋಡ್ತಾ ಇದ್ದೀವಿ. ಸರಿಯಾಗಿ ಒಬ್ರು ಗವರ್ಮೆಂಟ್ ಅಂತ ಬಂದು ಸರಿಯಾಗಿ ಪ್ರಾಪರ್ ಆಗಿ ಒಂದು ಜಡ್ಜ್ಮೆಂಟ್ ಅಥವಾ ಪ್ರಾಪರ್ ಆಗಿ ಒಂದು ಲಾ ಅಂತ ತಂದು ಅಂದರೆ ಹೆಣ್ಮಕ್ಳ ಸುರಕ್ಷತೆ ಬಗ್ಗೆ ಬಹಳಷ್ಟು ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಸದ್ಯಕ್ಕೆ ಈಗ ನಿಮಗೆ ಬೆಂಗಳೂರಲ್ಲಿ ಹೆಣ್ಮಕ್ಳ ಸುರಕ್ಷತೆ ಇಲ್ಲ ಅಂತ ಅನ್ಸತ್ವಾ? ಹೇಗಿದೆ ಬೆಂಗಳೂರು ಹೆಣ್ಮಕ್ಳಿಗೆ ಅಂತ? ಫಸ್ಟ್ ಬೆಂಗಳೂರು ಇದೆ, ಬೆಂಗಳೂರು ಮಾತ್ರನೇ ಅಲ್ಲ, ಬೇರೆ ಎಲ್ಲ ಕಡೆನೂ ಹೆಣ್ಮಕ್ಳಿಗೆ ಸುರಕ್ಷತೆ ಇಲ್ಲ. ಬಟ್ ಏನಂದ್ರೆ ಹೆಣ್ಮಕ್ಳು ಕಲಿಬೇಕು, ಹೇಗೆ ನಾವು ಒಬ್ಬರಿಂದ ಪ್ರೊಟೆಕ್ಟ್ ಮಾಡ್ಕೊಳ್ಬೇಕು ಅನ್ನೋದು ಹೆಣ್ಮಕ್ಳು ಕಲಿಬೇಕು. ಅಂತ ತೊಂದರೆಗಳಾಯಿತು ಅಂದ್ರೆ ಅವ್ರಿಗೆ ಎಂಥ ಶಿಕ್ಷೆ ಕೊಡಬೇಕು ಅನ್ನೋದನ್ನ ಗೌರ್ಮೆಂಟ್ ಡಿಸೈಡ್ ಮಾಡಬೇಕು. ಸೊ ಪ್ರಾಪರ್ ಗೌರ್ಮೆಂಟ್ ಬರಬೇಕು ಅಂತ ಕೇಳ್ಕೊಳ್ತೀವಿ. ಸೊ ಈಗಿರುವಂತ ಗೌರ್ಮೆಂಟ್ ನಿಮ್ಗೆ ಹೆಣ್ಮಕ್ಳಿಗೆ ಸುರಕ್ಷತೆ ಕೊಡ್ತಾ ಇಲ್ಲ ಅಂತ ಅನ್ಸತ್ತಾ? ಖಂಡಿತ ಇಲ್ಲ. ಸೊ ಏನೇನು ಚೇಂಜಸ್ ಆಗಬೇಕು ಅಂತ ಇದೆ ನಿಮಗೆ? ಹೆಣ್ಮಕ್ಳ ಸುರಕ್ಷತೆ ಕಾನೂನು ಇದೆಯಲ್ಲ, ಅದರಲ್ಲಿ ಯಾವ ರೀತಿ ಚೇಂಜಸ್ ಆಗಬೇಕು? ಅಥವಾ ಶಿಕ್ಷೆ ಪ್ರಮಾಣ ಜಾಸ್ತಿ ಆಗಬೇಕಾ, ಅಥವಾ ಬೇರೆ ಲಾನೇ ಫಾರ್ಮ್ ಮಾಡಬೇಕಾ? ಏನು ಅನ್ಸುತ್ತೆ? ಶಿಕ್ಷೆ ಪ್ರಮಾಣ ಜಾಸ್ತಿ ಆಗಬೇಕಾ ಅನ್ನೋದಕ್ಕಿಂತ ಯಾರ್ಯಾರ ಹತ್ರ ಕೆಲಸಗಳನ್ನ ಮಾಡಬೇಕು ಅಂತ ಯೋಚನೆ ಮಾಡ್ತಾರೋ ಅವರಲ್ಲಿ ಒಂದು ಭಯ ಹುಟ್ಟಿಸ್ಬೇಕು. ಹೆಣ್ಮಕ್ಳಿಗೆ ಈ ಥರ ಆ ಥರ ಯೋಚನೆ ಕೂಡ ಮಾಡದೇ ಇರೋಷ್ಟು ಭಯ ಹುಟ್ಟಿಸೋಂಗೆ ಆ ಥರ ಒಂದು ಲಾ ತಂದರೆ ಮಾತ್ರ ಇದೆಲ್ಲ ತಡೆ ಆಗುತ್ತೆ. ಸದ್ಯ ಮಾಡಿಬಿಟ್ಟು 20 ವರ್ಷ ಜೈಲಲ್ಲಿ ಇರ್ತಾರೆ, ಆಚೆ ಬರ್ತಾರೆ. ಆದರೆ ಹೆಣ್ಣಿನ ಜೀವನ ಕಂಪ್ಲೀಟ್ ಹೊಟ್ಟೋಯ್ತದು. ಸೊ ಅಂಥವ್ರಿಗೆ ಭಯ ಬರೋ ಹತ್ರ ಒಂದು ಲಾ ಬರಬೇಕು ಅಷ್ಟೇ ಕೇಳೋದು. ಸೊ ಈಗ ನಿಮ್ಮ ಜನಪ್ರತಿನಿಧಿ ಹೇಗಿರಬೇಕು ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ತೀವಿ? ನಮ್ಮ ಜನಪ್ರತಿನಿಧಿ ಆಗಿನ ಕಾಲದಲ್ಲೆಲ್ಲ ಹೇಗೆ ಒಂದು ರಾಜ ಒಂದು ಆಳ್ವಿಕೆನ ಹೇಗೆ ಮಾಡ್ತಾ ಇದ್ರು ಅದೇ ತರ ನಾವಿದ್ನ. ಈಗ ಫಸ್ಟ್ ಟೈಮ್ ವೋಟ್ ಹಾಕ್ಬೇಕಾದ್ರೆ ನಿಮ್ಮ ಮನಸ್ಸಲ್ಲಿ ಏನಾದ್ರು ಒಂದು ಆಲೋಚನೆ ಇರುತ್ತೆ ಇದೇ ತರ ಅಂತ? ಏನಾದ್ರು ಇದೆಯಾ ಎಲೆಕ್ಷನ್ ಬಗ್ಗೆ? ಎಲೆಕ್ಷನ್ ಬಗ್ಗೆ ಇದೇ ತರ ಅಂತ ಯಾವ್ದು ಆಲೋಚನೆ ಇಲ್ಲ. ಬಟ್ ಒಂದು ಭಯ ಇದೆ. ಅಂದ್ರೆ ಪ್ರತಿ ಒಂದು ವರ್ಷದೂ ವೋಟ್ ಹಾಕ್ಬಿಡ್ತೀವಿ, ಬಟ್ ಅವ್ರು ತಪ್ಪಾಗಿತ್ತು ಅಂದ್ರೆ ನಮ್ದೊಂದು ವೋಟ್ ಮಿಸ್ಯೂಸ್ ಆಯ್ತಲ್ಲ ಅಂತ ನಮ್ಗೆ ಯೋಚನೆ ಅನ್ಸುತ್ತೆ. ಸೊ ಹಾಕುವಂತ ವೋಟ್ ಕರೆಕ್ಟ್ ಆಗಿದ್ರೆ ನಮ್ಗೆ ಹಾಕಿರುವಂತ ವೋಟ್ ಒಂದು ಒಳ್ಳೆ ಕಡೆ ಹೋಗುತ್ತೆ ಅನ್ನೋದು ಯೋಚನೆ ಇದೆ. ನಿಮ್ಮ ಹೆಸರು? ಯುಗೇಶ್ ಅಂತ. ಯುಗೇಶ್. ಓಕೆ ಯುಗೇಶ್, ಇದು ನೀವು ಫಸ್ಟ್ ಟೈಮ್ ವೋಟರ್ ಅಥವಾ? ನಾನು ಫಸ್ಟ್ ಟೈಮ್ ವೋಟರ್. ಇದು ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ ವೋಟಿಂಗ್. ನಿಮ್ಗೆ ಏನು ಎಕ್ಸ್ಪೆಕ್ಟೇಷನ್ ಇದೆ ನಿಮ್ಮ ಜನಪ್ರತಿನಿಧಿಯಿಂದ? ನಮ್ಮ ಜನಪ್ರತಿನಿಧಿ ಜನಗಳಿಗೋಸ್ಕರ ಕೆಲಸ ಮಾಡೋವಂಥವ್ರನ್ನ ಚೂಸ್ ಮಾಡಬೇಕು ಅಂತ ಈ ಫಸ್ಟ್ ಟೈಮ್ ವೋಟ್ ಮಾಡೋದ್ರಿಂದ ನಾವು ಇವಾಗ ರೆಸ್ಪಾನ್ಸಿಬಲ್ ಸಿಟಿಸನ್ಸ್ ಆಫ್ ಇಂಡಿಯಾ ಅದಕ್ಕೋಸ್ಕರ ನಾವೇನಂದರೆ ಫಸ್ಟು ಜನಪ್ರತಿನಿಧಿ ನಮಗೋಸ್ಕರ ಕೆಲಸ ಮಾಡೋರು, ಅವನಿಗೋಸ್ಕರ ಕೆಲಸ ಮಾಡೋದಕ್ಕಿಂತ ಜನರಿಗೋಸ್ಕರ ಕೆಲಸ ಮಾಡೋರನ್ನ ತುಂಬ ಹುಡ್ಕೋದಕ್ಕೆ ಟ್ರೈ ಮಾಡ್ತೀವಿ ಈ ಪರ್ಟಿಕ್ಯುಲರ್ ಎಲೆಕ್ಷನ್ಸಲ್ಲಿ. ಸೊ ಈಗ ನಿಮ್ಗೆ ಏನಾದ್ರು ಎಲೆಕ್ಷನ್ಗೆ ನಿಲ್ಬೇಕು ಅನ್ನೋ ಆಸೆ ಇದೆಯಾ, ಅಥವಾ ನಿಮ್ಮ ಫ್ರೆಂಡ್ಸ್ನಲ್ಲಿ ಯಾರನ್ನಾದ್ರು ಎಲೆಕ್ಷನ್ಗೆ ನಿಲ್ಲಿಸಬೇಕು ಅನ್ನೋ ಆಸೆ ಇದೆಯಾ? ಇವಾಗ ಏನಾಗಿದೆ ಅಂದರೆ ಎಲೆಕ್ಷನ್ ನಿಂತ್ಕೋಬೇಕು ಅಂದರೆ ದುಡ್ಡಿರಬೇಕು, ಇಲ್ಲ ಒಂದು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇರಬೇಕು ಅಂತ ಇದೆ. ಅದಕ್ಕೋಸ್ಕರ ನಾವು ಎಲೆಕ್ಷನ್ಗೆ ಸಪೋರ್ಟ್ ಮಾಡ್ತೀವಿ ಯಾರಾದರೂ ಒಳ್ಳೆ ಕ್ಯಾಂಡಿಡೇಟ್ ಇದ್ದರೆ. ನಾನೇ ನಿಂತ್ಕೋಬೇಕು ಅಂತ ಏನಿಲ್ಲ, ನಮ್ಗೆ ಕೇಪಬಲ್ ಇದೆ ಅಂತ ಅನ್ಸೋವಾಗ ಬೇಕಾದರೆ ನಾವು ನಿಂತ್ಕೊಂಡು ಸ್ಪರ್ಧೆ ಮಾಡ್ಬೋದು. ಬಟ್ ಯಾರು ನಾನು ಹೇಳ್ದಂಗೆ ದುಡ್ಡಿರಬೇಕು ಎಲೆಕ್ಷನ್ ನಿಂತ್ಕೋಬೇಕು ಅಂದರೆ ಈಗಿನ ಕಾಲದಲ್ಲಿ. ಇವಾಗೆಲ್ಲ ವೋಟ್ನ ದುಡ್ಡಿಗೋಸ್ಕರನೇ ಹಾಕೋದಕ್ಕೆ ತುಂಬ ಜನ ಟ್ರೈ ಮಾಡ್ತಿರ್ತಾರೆ. ದುಡ್ಡು ಎಲೆಕ್ಷನ್ ಅಂದರೆ ದುಡ್ಡು ಬರುತ್ತೆ ಅಂತ ಒಂದು ತಲೆಯಲ್ಲಿ ಮೈಂಡ್ಸೆಟ್ ಬಂದ್ಬಿಟ್ಟಿದೆ. ಅದಕ್ಕೋಸ್ಕರ ಏನು ಬೇಡ ಅಂತ. ನಿಮ್ಗೆ ಅನ್ಸತ್ತಾ ಈಗಿನ ಯುವಜನತೆಯಲ್ಲಿ ಯಾರು ಎಲೆಕ್ಷನ್ಗೆ ನಿಲ್ಲುವಂಥ ಕೇಪಬಲ್ ಪರ್ಸನ್ಸ್ ಇಲ್ಲ ಅಂತ ಏನಾರು ಅನ್ಸತ್ತಾ, ಅಥವಾ ಇದ್ದಾರೆ ಅಂತ ಏನಾರು ಇದೆ? ತುಂಬ ಜನ ಇದ್ದಾರೆ ಯೂತ್ಸಲ್ಲೇ, ತುಂಬ ಜನ ಎಲೆಕ್ಷನ್ ನಿಂತ್ಕೋಬೇಕು ಮತ್ತು ಎಲೆಕ್ಷನ್ ಕೇಪಬಿಲಿಟಿ ದೊಡ್ಡವ್ರಿಗಿಂತ ಜಾಸ್ತಿ ಇರುತ್ತೆ. ಬಟ್ ಆದರೆ ಏನಂದರೆ ಇನ್ಫ್ಲೂಯೆನ್ಸ್ ಅಥವಾ ದೊಡ್ಡವ್ರು ಏನಿದ್ದಾರೆ ಇವಾಗ ರಾಜಕೀಯದಲ್ಲಿ ಅವ್ರು ನಮ್ಮನ್ನು ತುಳಿತಾ ಇದ್ದಾರೆ ಅಂತ ನಾನು ಅನ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವ್ರು ನಮ್ಮನ್ನು ಬೆಳೆಯೋದಕ್ಕೆ ಬಿಡಲ್ಲ. ಯಾರಾದರೂ ಇವಾಗ ಒಬ್ಬ ಯುವ ಪ್ರತಿಭೆ ಹೊರಬರ್ತಿದ್ದಾನೆ ಅಂದರೆ ಅವನ್ನ ತುಳಿಯೋದಕ್ಕೆ ನೋಡ್ತಾರೆ ಹೊರತು ಅವ್ನು ಯಾರು ಉದ್ಧಾರ ಮಾಡೋದಕ್ಕೆ ಇದುವರೆಗೂ ನೋಡಿಲ್ಲ ಅಂತ ನಾನು. ಈ ಥರ ಸಿಸ್ಟಮ್ನ ಚೇಂಜ್ ಮಾಡಲಿಕ್ಕೆ ಏನು ಮಾಡ್ಬೋದು ಅಂತ ಸಲಹೆ ಕೊಡ್ತೀರಾ ನೀವು? ನಾನು ಏನು ಹೇಳ್ತೀನಿ ಅಂದರೆ ಬರೀ ದೊಡ್ಡವರೇ ಅಂದರೆ ಇವಾಗ ಹಿರಿಯ ರಾಜಕಾರಣಿಗಳೇ ಫುಲ್ ಅವರೇ ಇರಬೇಕು ಅಂತ ಏನಿಲ್ಲ. ಮಿಕ್ಸ್ ಅಂದರೆ ಹಿರಿಯರು ಇರಬೇಕು ನಮಗೆ ಸಲಹೆ ನೀಡೋದಕ್ಕೆ, ಮತ್ತು ಯುವ ಜನತೆನೂ ತುಂಬ ಇರಬೇಕು. ಅಂದರೆ 50% ಅಥವಾ 60-40% ಆ ಥರ ಇದ್ದರೆ ಯುವ ಜನತೆ 60%, 40 ಜನ ಹಿರಿಯರಿದ್ದರೆ ಅವ್ರ ಮಾರ್ಗದರ್ಶನದಲ್ಲಿ ನಾವು ಚೆನ್ನಾಗಿ ಆಡಳಿತ ಮಾಡ್ಬೋದು ಅಂತ ಹೇಳ್ತೀನಿ.
ಥ್ಯಾಂಕ್ ಯು. ನಿಮ್ಮ ಹೆಸರು? ಮಣಿಕಂಠನ್ ಅಂತ. ನೀವು ಫಸ್ಟ್ ಟೈಮ್ ವೋಟರ್? ಫಸ್ಟ್ ಟೈಮ್ ವೋಟರ್. ಸೊ ಇವಾಗ ನಿಮಗೆ ಏನು ಎಕ್ಸ್ಪೆಕ್ಟೇಷನ್ ಇದೆ? ನಿಮ್ಮ ಏರಿಯಾ ಯಾವುದು? ನಮ್ಮ ಏರಿಯಾ ದತ್ತಾತ್ರೇಯ ವಾರ್ಡ್ ಬರುತ್ತೆ. ಸೊ ಎಕ್ಸ್ಪೆಕ್ಟೇಷನ್ ಏನು ಅಂದರೆ ಎಲ್ಲ ಪೊಲಿಟಿಷಿಯನ್ನು ಅವ್ರವ್ರ ಮ್ಯಾನಿಫೆಸ್ಟೋ ಮಾಡ್ಕೊಂಡಿರ್ತಾರೆ. ಮ್ಯಾನಿಫೆಸ್ಟೋ ಎಲೆಕ್ಷನ್ ವೋಟ್ ಹಾಕಕ್ಕೆ ಮುಂಚೆ ಮಾತ್ರ ಮ್ಯಾನಿಫೆಸ್ಟೋ ಸೀಮಿತವಾಗಿರಬಾರ್ದು. ಎಲೆಕ್ಷನ್ ಆದಮೇಲೂ ಮ್ಯಾನಿಫೆಸ್ಟೋನ ಹೆಂಗೆ ಪ್ರಿಪೇರ್ ಮಾಡಿದಾರೋ, ಎಲೆಕ್ಷನ್ ಹೆಂಗೆ ಪ್ರಿಪೇರ್ ಮಾಡಿ ಆ ಮ್ಯಾನಿಫೆಸ್ಟೋನ ಹೆಂಗೆ ಪ್ರಿಪೇರ್ ಮಾಡಿದ್ದಾರೆ ಆ ಮ್ಯಾನಿಫೆಸ್ಟೋ ಪ್ರಕಾರನೇ ನಡ್ಕೊಂಡು ಪೋಸ್ಟ್ ಎಲೆಕ್ಷನ್ ಆದಮೇಲೂ ಕೂಡ ಅದೇ ಥರವಾಗಿರಬೇಕು. ಇವಾಗ ಹೆಂಗೆ ಮನೆಗೆ ಬಂದು ವೋಟ್ ಕೇಳ್ತಾರೆ, ಫಾರ್ ಎಕ್ಸಾಂಪಲ್ ದುಡ್ಡು ಹಂಚೋದಾಗಲಿ ಎಷ್ಟೊಂದು ಏರಿಯಾಗಳಲ್ಲಿ ನಡೆಯುತ್ತೆ. ಆ ಥರದ ನೋಟಿಗೋಸ್ಕರ ವೋಟ್ ಹಾಕ್ಬಾರ್ದು, ಪ್ಲಸ್ ಜಾತಿ ಇಟ್ಕೊಂಡು ಯಾವತ್ತೂ ಒಂದು ಕ್ಯಾಂಡಿಡೇಟ್ಗೆ ವೋಟ್ ಹಾಕ್ಬಾರ್ದು. ಈ ಥರದ್ದೆಲ್ಲ ಇದೆ. ಸೊ ಅದನ್ನೆಲ್ಲ ಮ್ಯಾನಿಫೆಸ್ಟೋಲ್ಲಿ ಅವರೇ ಬರ್ಕೊಂಡು ಮ್ಯಾನಿಫೆಸ್ಟೋ ಪ್ರಕಾರ ನಡ್ಕೊಂಡ್ರೆ ಅದು ಚೆನ್ನಾಗಿರುತ್ತೆ ಅಂತ ನಮ್ಮ ಎಕ್ಸ್ಪೆಕ್ಟೇಷನ್. ನಿಮ್ಗೆ ಅನ್ಸುತ್ತಾ ಮ್ಯಾನಿಫೆಸ್ಟೋ ಅವರೇ ಮಾಡ್ಕೋತಾರೆ ಅಥವಾ ಕೆಲವೊಬ್ಬರು ಸಲಹೆ ತಗೋತಾರೆ ಮತ್ತೆ ಸರ್ವೆ ಮಾಡ್ತಾರೆ? ಈ ಸರ್ವೆನಲ್ಲಿ ಸ್ಟೂಡೆಂಟ್ಗಳ ಪಾತ್ರ ಎಷ್ಟಿರುತ್ತೆ ಅಂತ ನಿಮ್ಗೆ? ತುಂಬ ಮಿನಿಮಲ್ ಆಗಿರುತ್ತೆ, ಸಿಕ್ಕಾಪಟ್ಟೆ ಕಮ್ಮಿ ಇರುತ್ತೆ. ಏನಕ್ಕಂದರೆ ಸ್ಟೂಡೆಂಟ್ಸ್ದು ಅದರಲ್ಲಿ ಏನು ಸರ್ವೆ ಟೈಮಲ್ಲಿ ಸ್ಟೂಡೆಂಟ್ಸ್ನ ಮೋಸ್ಟ್ಲಿ ಇನ್ಕ್ಲೂಡ್ ಮಾಡಿರಲ್ಲ. ಇನ್ಕ್ಲೂಡ್ ಮಾಡಿದ್ರೂ ತುಂಬ ಕಮ್ಮಿ ಸ್ಟೂಡೆಂಟ್ಸ್ನ ಇನ್ಕ್ಲೂಡ್ ಮಾಡಿರ್ತಾರೆ. ಸೊ ಥೀಸಿಸ್ ಬರೀಬೇಕಾದ್ರೆ, ಮ್ಯಾನಿಫೆಸ್ಟೋ ಬರೀಬೇಕಾದ್ರೆ ಅದು ಇರ್ರೆಲೆವೆಂಟ್ ಆಗಿರುತ್ತೆ, ಸ್ಟೂಡೆಂಟ್ಸ್ಗೆ ಏನೋ ಕನೆಕ್ಟೆಡ್ ಆಗಿರಲ್ಲ. ಸೊ ಅದರಿಂದ ಸ್ಟೂಡೆಂಟ್ಸ್ ಪಾತ್ರ ಸಿಕ್ಕಾಪಟ್ಟೆ ಕಮ್ಮಿ ಇರುತ್ತೆ ಅಂತ ನಾನು ಅನ್ಕೊಂತೀನಿ. ಸೊ ಮ್ಯಾನಿಫೆಸ್ಟೋ ಮಾಡ್ಬೇಕಾದ್ರೆ ಸ್ಟೂಡೆಂಟ್ಗಳನ್ನ ಗಣನೆಗೆ ತಗೋಬೇಕು, ಬಟ್ ಅದು ಯಾವ ರೀತಿ ಹೇಗೆ ಅಂತ ಏನಾದ್ರು ನಿಮ್ಮ ಹತ್ರ ಐಡಿಯಾ ಇದೆಯಾ? ಮ್ಯಾನಿಫೆಸ್ಟೋ ಮಾಡಬೇಕಾದ್ರೆ ಬರೀ ಸ್ಟೂಡೆಂಟ್ಸ್ನಲ್ಲ, ಓಲ್ಡ್ ಏಜ್ ಸಿಕ್ಕಾಪಟ್ಟೆ ವಯಸ್ಸಾದವ್ರನ್ನೂ ಮ್ಯಾನಿಫೆಸ್ಟೋಲ್ಲೂ ಅವ್ರನ್ನೂ ವಯಸ್ಸಾದವ್ರನ್ನೂ ತೊಗೊಬೇಕು, ಯೂತ್ಸ್ನ ತೊಗೊಬೇಕು ಮೇಯ್ನ್ಲಿ. ಏನಕ್ಕಂದರೆ ಇವಾಗ 60% ವೋಟಿಂಗ್ ಬಂದು ಯೂತ್ಸ್ ಹತ್ರ ಇದೆ. ಅಂದರೆ ವಿತಿನ್ 40 years ಒಳಗಡೆ ಇರೋರ ಹತ್ರ ವೋಟಿಂಗ್ ಪವರ್ ಇದೆ. ಸೊ ಅದರಿಂದ ಅವ್ರು ಕನ್ಸಿಡರ್ ಮಾಡಬೇಕು. ಪ್ಲಸ್ ಇವಾಗ ಫಸ್ಟ್ ಟೈಮ್ ವೋಟ್ ಮಾಡ್ತಾ ಇರೋರ ಹತ್ರ ಬಂದು ಸಲಹೆ ಕೇಳ್ಬೋದು. ನಿಮಗೆ ನಾವು ಮ್ಯಾನಿಫೆಸ್ಟೋ ಈ ಥರ ಪ್ರಿಪೇರ್ ಮಾಡ್ತಾ ಇದ್ದೀವಿ, ನಿಮ್ಗೆ ಯಾವ ಥರ ಸೌಕರ್ಯ ಬೇಕಾಗುತ್ತೆ ಈ ವಾರ್ಡಲ್ಲಿ, ನಾನು ಈ ವಾರ್ಡಲ್ಲಿ ನಿಂತ್ಕೊತಾ ಇದ್ದೀನಿ, ಸೊ ನೀವು ಹೇಳಿದ್ರೆ ನಮಗೆ ಸರ್ವೆ ಮಾಡೋಕ್ಕೆ ಈಸಿ ಆಗುತ್ತೆ. ನಿಮ್ಮ ಸಜೆಷನ್ಸ್ನ ನಾನು ನನ್ನ ಮ್ಯಾನಿಫೆಸ್ಟೋಲ್ಲಿ ಹಾಕೊಂಡ್ರೆ ನನಗೆ ಯೂಸ್ಫುಲ್ ಆಗುತ್ತೆ. ನನಗೆ ಮಾತ್ರ ಅಲ್ಲ, ಈ ಡೆವಲಪ್ಮೆಂಟ್ ಆಫ್ ಈ ಏರಿಯಾ ವಾರ್ಡ್ ಡೆವಲಪ್ಮೆಂಟ್ಗೂ ನೀವು ಹೇಳೋ ಮ್ಯಾನಿಫೆಸ್ಟೋ ನಮಗೆ ಯೂಸ್ ಆಗುತ್ತೆ ಅಂತ ಸರ್ವೆ ತಗೊಬೋದು ಅಂತ ನನ್ನೊಂದು ಅಭಿಪ್ರಾಯ. ನಿಮ್ಮ ವಾರ್ಡಲ್ಲಿ ಯಾರಿದ್ದಾರೆ ಕ್ಯಾಂಡಿಡೇಟು, ಯಾವ್ಯಾವ ಪಕ್ಷಕ್ಕೆ ಯಾರ್ಯಾರು ನಿಂತಿದ್ದಾರೆ ಅಥವಾ ಅವ್ರು ಯಾವ ರೀತಿ ಕೆಲಸ ಮಾಡಿದ್ದಾರೆ ಏನಾದ್ರು ಐಡಿಯಾ ಇದೆಯಾ ನಿಮಗೆ? ನಾನು ಡಿಸ್ಕ್ಲೋಸ್ ಮಾಡೋಕ್ಕೆ ಇಷ್ಟಪಡಲ್ಲ, ಬಟ್ ಆದರೆ ಆ್ಯಸ್ ಆಫ್ ನೌ ಇಷ್ಟು ಹೋದ ಟರ್ಮ್ವರೆಗೂ ನಿಂತಿರೋ ಅಭ್ಯರ್ಥಿ ಬಂದು ತುಂಬಾ ಕೆಲಸ ಮಾಡಿದ್ದಾರೆ, ತುಂಬ ನಮ್ಮ ಕಷ್ಟಕ್ಕೆಲ್ಲ ಸ್ಪಂದಿಸಿದ್ದಾರೆ. ಏನಾದ್ರು ಇವಾಗ ಸಪೋಸ್ ಎಲ್ಲೋ ಒಂದು ಮಳೆಯಿಂದ ಕರೆಂಟ್ ಕಂಬ ಬಿತ್ತು, ಆ ಥರ ಟ್ರಾನ್ಸ್ಫಾರ್ಮರ್ ಬರ್ಸ್ಟ್ ಆಯಿತು, ಈ ಥರ ಸಮಸ್ಯೆ ಎಲ್ಲ ವಿತಿನ್ ಒಂದು 24 ಗಂಟೆ ಒಳಗಡೆ ಸರಿ ಮಾಡೋ ಅಷ್ಟು ಕೆಲಸನ ಅವ್ರು ಖಂಡಿತ ಮಾಡಿದ್ದಾರೆ. ತುಂಬ ಫೆಸಿಲಿಟೀಸ್ ಮಾಡಿಕೊಟ್ಟಿದ್ದಾರೆ, ಅದರಿಂದ ಸಂತೋಷವಾಗಿದೆ. ಎಕ್ಸ್ಕ್ಯೂಸ್ ಮೀ, ನಾವು ಎಲೆಕ್ಷನ್ ಬಗ್ಗೆ ಮಾತಾಡ್ತಿದ್ದೀವಿ. ಸೊ ನಾವು ನ್ಯೂಸ್ 18 ಎಲೆಕ್ಷನ್ ಬಗ್ಗೆ ನಿಮ್ಮ ಒಪಿನಿಯನ್ ಹೇಳಿ. ಎಲೆಕ್ಷನ್ ಈಗಿರೋ ಎಲೆಕ್ಷನ್ ಬಗ್ಗೆ ನಿಮ್ಗೆ ಎಲೆಕ್ಷನ್ ಬಗ್ಗೆ ಏನನ್ಸುತ್ತೆ ಅಂತ ಹೇಳಿ ಸಾಕು. ಎಲೆಕ್ಷನ್ ಬಗ್ಗೆ ಅಂದರೆ ಈಗ ಮೀನ್ಸ್ ಒಳ್ಳೆ ಪಕ್ಷನ ನೋಡ್ಬಿಟ್ಟು ವೋಟ್ ಮಾಡಬೇಕು. ಇಲ್ದಿರ ಯಾರ್ಯಾರೋ ಬಂದು ಈಗ ಹೆಚ್ಚು ಕಮ್ಮಿ ಕಾಂಗ್ರೆಸ್ ಪಕ್ಷ ಬಂದಾಗಿಂದ ಲೈಕ್ ಕ್ರೈಮ್ ರೇಟ್ ಎಲ್ಲ ಜಾಸ್ತಿ ಆಗಿದೆ. ಮೇಯ್ನ್ ಪ್ರೊಟೆಕ್ಷನ್ ಬೇಕು ನಮಗೆ. ಪ್ರೊಟೆಕ್ಷನ್ ಜೊತೆಗೆ ರಾಜ್ಯನ ಉದ್ಧಾರ ಮಾಡೋವಂಥ ಪಕ್ಷ ಬಂದರೆ ನಮಗೂ ಒಳ್ಳೇದು ಅಂತ ಅಭಿಪ್ರಾಯ. ನಮ್ಮ ಪ್ರಕಾರ ನಾನು ಚಿಕ್ಕ ಹುಡುಗ ಇದ್ದಾಗಿಂದ ನೋಡಿದಾಗಿಂದ JDS ಪಕ್ಷದವರು ಕುಮಾರಸ್ವಾಮಿ ಅವರು ಇದ್ದಾಗ ಅವರು ಚೆನ್ನಾಗಿ ಮಾಡಿದ್ರು ಅಂತ ನನಗನ್ಸಿದ್ದು. ಇಲ್ಲಿವರೆಗೂ ರೈತರು ಸಾಲ ಮನ್ನಾ ಮಾಡಿದ್ದು ಅದೆಲ್ಲ ಒಳ್ಳೆ ಕೆಲಸ ಮಾಡಿದ್ದು. ಅವ್ರು ಬಂದರೆ ಒಳ್ಳೇದಾಗುತ್ತೆ ಅಂತ ಅಭಿಪ್ರಾಯ. ಟಿ ದಾಸರಳ್ಳಿ. ಪರಿಚಯ ಅಷ್ಟೊಂದಿಲ್ಲ, ಬಟ್ ಯಾರ್ಯಾರು ಇದ್ದಾರೆ ಅಂತ. ಹಾಂ, JDS ಪಕ್ಷದಿಂದ ಮಂಜುನಾಥ್, ಗನ್ಮ್ಯಾನ್ ಮಂಜುನಾಥ್ ಅಂತ ಅವ್ರು ಇದ್ದಾರೆ. ಮತ್ತು BJPಯಿಂದ ಮುನ್ರಾಜ್ ಅವ್ರು ನಿಂತಿದ್ದಾರೆ, ಕಾಂಗ್ರೆಸ್ಸಿಂದ ರಾಕ್ಲೈನ್ ವೆಂಕಟೇಶ್ ಅವ್ರು ನಿಂತಿದ್ದಾರೆ. ಸಮಸ್ಯೆ ಅಂದರೆ ಲಾಸ್ಟ್ ಟೈಮ್ BJP ಬಂದಿತ್ತು. ಆ್ಯಕ್ಚುಲಿ ನಮ್ಮ ರೋಡ್ ಮಾತ್ರ ಇನ್ನೂ ಯಾವುದು ಸಿಮೆಂಟ್ ರೋಡ್ ಅದೆಲ್ಲ ಏನೂ ಮಾಡಿಲ್ಲ. ಅದರಿಂದ ಯಾವುದು ಕೆಲಸ ಏನೂ ಮಾಡಿಲ್ಲ. ಅದಕ್ಕೆ ನನ್ನ ಹೆಸರು ಚೈತ್ರ ಅಂತ. ನಾನು ನ್ಯೂಸ್ 18 ಇವತ್ತು ಎಲೆಕ್ಷನ್ ಬಗ್ಗೆ ಸ್ಟೂಡೆಂಟ್ಗಳ ಒಪಿನಿಯನ್. ನೀವು ಫಸ್ಟ್ ಟೈಮ್ ವೋಟರ ಅಥವಾ ವೋಟ್ ಹಾಕಿದ್ದೀರಾ ಈಗ? ಇಲ್ಲ, ಈ ಸಲ ಫಸ್ಟ್ ಟೈಮ್ ವೋಟರ್ ನಾನು. ಓಕೆ, ಎಲೆಕ್ಷನ್ ಬಗ್ಗೆ ನಿಮ್ಮ ಒಪಿನಿಯನ್ ಮತ್ತು ಫಸ್ಟ್ ಟೈಮ್ ವೋಟರ್ ಆಗಿ ನೀವೇನು ಹೇಳ್ತೀರಾ? ಫಸ್ಟ್ ಟೈಮ್ ವೋಟರ್ ಆಗಿ ನಾನು ಹೇಳ್ತೀನಿ ಅಂದರೆ ಎಲೆಕ್ಷನ್ ಒಳ್ಳೆಯದೇ, ಬಟ್ ನನ್ನ ಪ್ರಕಾರ ನಾನು ಕಾಂಗ್ರೆಸ್ಸಿಗೆ ವೋಟ್ ಹಾಕ್ತೀನಿ. ಕಾಂಗ್ರೆಸ್ ಅವರೇ ತುಂಬ ಇಂಪ್ರೂವ್ ಮಾಡಿದ್ದಾರೆ, ಲೈಕ್ ಬ್ಯಾಂಗ್ಳೂರ್ ಆಗಿರ್ಬೋದು, ಏನೇ ಆಗಿರ್ಬೋದು.
ಲೈಕ್ ತುಂಬ ಇನ್ನು ಗ್ರೂಪ್ಸ್ ಆಗಿ ಏನೇನೋ ಹೊಸ ಹೊಸ ಯೋಜನೆಗಳನ್ನ ತಂದಿದ್ದಾರೆ. ಬಟ್ ಈಗ ಸಡನ್ ಆಗಿ ಬೇರೆ ಪಕ್ಷದಿಂದ ಯಾವುದಾದ್ರು ಯೋಜನೆ ಬಂದಿದೆ ಅಂದಿದ್ದಾರೆ. ಬಟ್ ಯಾವುದು ಜಾರಿ ಆಗಿಲ್ಲ. ಬಟ್ ಕಾಂಗ್ರೆಸ್ ಅವರು ಎಷ್ಟೊಂದು ಯೋಜನೆಗಳನ್ನ ತಂದಿದ್ದಾರೆ, ಅದೆಲ್ಲ ಜಾರಿ ಆಗಿದೆ. ಸೊ ಹಾಗಾಗಿ ನಾನು ಕಾಂಗ್ರೆಸ್ಗೆ ವೋಟ್ ಮಾಡ್ತೀನಿ. ಓಕೆ. ಸೊ ನಿಮ್ಗೆ ಏನಾದರೂ ಸಮಸ್ಯೆಗಳಿದೆಯಾ ಹೇಳ್ಕೊಳ್ಳೋಂಥದ್ದು, ಈ ಥರ ಸಮಸ್ಯೆ ಬಗೆಹರಿಬೇಕು ಅಂತ? ಈ ಥರ ಸಮಸ್ಯೆಗಳು ಬಗೆಹರಿಬೇಕಂದ್ರೆ ಹೌದು. ಬಟ್ ಈಗ ಕೆಲವೊಂದು ಈ ಪಕ್ಷದಲ್ಲಿ ಈಗಿರೋ ಪ್ರೆಸೆಂಟ್ ಸರ್ಕಾರದಲ್ಲಿ ಎಲ್ಲ ಬದಲಾವಣೆಗಳು ನಡೀತಿದೆ. ಬಟ್ ಇನ್ನೂ ಹೆಚ್ಚಾಗಿ ಕ್ರಮ ತಗೋಬೇಕು ಅಂತ ನನ್ನ ಪ್ರಕಾರ ಹೇಳ್ತೀನಿ. ಓಕೆ, ಥ್ಯಾಂಕ್ ಯು. ನಿಮ್ಮ ಹೆಸರು? ನಿರಂಜನ್ ಅಂತ. ಓಕೆ. ನೀವು ಫಸ್ಟ್ ಟೈಮ್ ವೋಟರಾ? ಹೌದು, ಫಸ್ಟ್ ಟೈಮ್ ವೋಟರ್. ಓಕೆ. ಎಲೆಕ್ಷನ್ ಬಗ್ಗೆ ಏನಂತಂದ್ರೆ? ಎಲೆಕ್ಷನ್ ಬಗ್ಗೆ ಅಂದರೆ ಕಾಂಗ್ರೆಸ್ ಬರಬೇಕಂತ ನಮ್ಮಿದು. ಬಟ್ ಅಂದ್ರೂ ಸ್ವಲ್ಪ ಏನೋ ಡೆವಲಪ್ಮೆಂಟ್ಸ್ ಎಲ್ಲ ಮಾಡಿದ್ದಾರೆ, ಹೊಸ ಡೆವಲಪ್ಮೆಂಟ್ಸ್ ಕಾಂಗ್ರೆಸ್ಸಲ್ಲಿ ಚೆನ್ನಾಗಿದೆ. ಕಾಂಗ್ರೆಸ್ ಡೆವಲಪ್ಮೆಂಟ್ ಬಂದರೆ ಚೆನ್ನಾಗಿರುತ್ತೆ. ಇನ್ನೂ ಸ್ವಲ್ಪ ಡೆವಲಪ್ ಆಗುತ್ತೆ ಅಂತ ಅನ್ಸುತ್ತೆ ಕಾಂಗ್ರೆಸ್ ಇದ್ದರೆ, ಅದು BJPಗಿಂತ. ಡೆವಲಪ್ಮೆಂಟ್ ಆಗಬೇಕು ಅಂತ ಅನ್ನಿಸ್ತಿದೆ ನಿಮಗೆ? ಅಂದರೆ ಬೇರೆ ಆ ಥರ ಏನು ಮೇಜರ್ ಏನಿಲ್ಲ, ಸ್ವಲ್ಪ ಇರೋದ್ರಲ್ಲೇ ಡೆವಲಪ್ಮೆಂಟ್ಸ್ ಆಗ್ತಾ ಇರೋದ್ರಲ್ಲ ಇನ್ನು ಆಗಲಿ ಅಂತ ಇದೆ. ಆಲ್ಮೋಸ್ಟ್ ಎಲ್ಲ ಎಷ್ಟೊಂದು ಫಂಡ್ಸ್ ಎಲ್ಲ ತೊಗೊಂಡಿದ್ದಾರೆ, ಪ್ರಾಜೆಕ್ಟ್ಸ್ ಎಲ್ಲ ಸೈನ್ ಮಾಡಿದ್ದಾರೆ ಸಿದ್ದರಾಮಯ್ಯ ಅವರು. ಇನ್ನೂ ಅದೇ ಥರ ಕಂಟಿನ್ಯೂ ಮಾಡಲಿ ಅಂತ ನಮ್ಮಿದು ಅಷ್ಟೇ. BCom ಫೈನಲ್ ಇಯರ್. ಓಕೆ. ಬೀಯಿಂಗ್ ಅ ಸ್ಟೂಡೆಂಟ್, ಇವಾಗಿನ BCom ಫೈನಲ್ ಇಯರ್, ಈ ವರ್ಷ ಪಾಸ್ ಔಟ್ ಆಗ್ತೀರಾ. ಸೊ ಪಾಸ್ ಔಟ್ ಆದಮೇಲೆ ನಿಮಗೆ ಉದ್ಯೋಗ ಹುಡುಕಬೇಕು. ಸೊ ಆ ನಿಟ್ಟಿನಲ್ಲಿ ಏನಾದರೂ ಸರ್ಕಾರಗಳು ಮಾಡಬೇಕು ಇಂಥ ಯೋಜನೆಗಳು ಅಂತ ಏನಾದ್ರು ಇದೆಯಾ ನಿಮಗೆ? ಮಾಡಿದಾರಲ್ಲ, ಜಾಬ್ ಫೇರ್ಸ್ ಎಲ್ಲ ಒಳ್ಳೊಳ್ಳೆ ಜಾಬ್ ಫೇರ್ಸ್ ಕೊಟ್ಟಿದ್ದಾರೆ. ಮತ್ತು ಅಲ್ಲಲ್ಲಿ ಕಾಲೇಜಸ್ ಮತ್ತು ಏನೋ ಜಾಬ್ ಫೇರ್ಸ್ ಎಲ್ಲ ಬರ್ತಾ ಇದೆ, ಉದ್ಯೋಗ ಪ್ರವೇಶ ಎಲ್ಲ ಇದೆ ಎಲ್ಲ. ಅದು ಇದೇ ಸರ್ಕಾರದ್ದೇ ಅಲ್ವಾ? ಎಕ್ಸ್ಕ್ಯೂಸ್ ಮೀ 1 ಸೆಕೆಂಡ್. ಇಲ್ಲ, ಎಲೆಕ್ಷನ್ ಬಗ್ಗೆ ನೀವು ಫಸ್ಟ್ ಟೈಮ್ ವೋಟರಾ? ಫಸ್ಟ್ ಟೈಮ್ ವೋಟರ್. ಆ್ಯಕ್ಚುಲಿ ಇನ್ನೂ ವೋಟರ್ ID ಬಂದಿಲ್ಲ. ಬಂದರೆ ಪಕ್ಕ ವೋಟ್ ಮಾಡ್ತೀನಿ. ಎಕ್ಸೈಟೆಡ್ ಆಗಿದ್ದೀನಿ ವೋಟ್ ಮಾಡೋಕ್ಕೆ. ರೀಸೆಂಟ್ ಫಸ್ಟ್ ಟೈಮ್ ವೋಟಿಂಗ್ ಅಲ್ವಾ, ಸೊ ಅದಕ್ಕೆ. ಮತ್ತು ಎಲೆಕ್ಷನ್ ಬೂತ್ ಕೂಡ ಇವತ್ತಿನವರೆಗೂ ನೋಡಿಲ್ಲ. ಸೊ ಎಲ್ಲ ಒಂಥರ ಎಕ್ಸೈಟ್ಮೆಂಟ್ ಇದೆ, ನೋಡಬೇಕು ಏನಾಗುತ್ತೋ. ಸೊ ಏನಾದರೂ ಚೇಂಜಸ್ ಮಾಡಬೇಕು ಅಂತ ಇದೆಯಾ? ಅಂದರೆ ವೋಟ್, ನೀವು ನಿಮ್ಮ ಒಂದು ವೋಟಿಗೆ ಸಿಕ್ಕಾಪಟ್ಟೆ ಚೇಂಜಸ್ ಮಾಡೋದಿರುತ್ತೆ. ಸೊ ಹಾಗಿದ್ದಾಗ ಏನು ಚೇಂಜಸ್ ಕೇಳ್ತೀರಾ ನೀವು? ನಾನು ಫಸ್ಟ್ ನಾನಿರೋ ಲೊಕ್ಯಾಲಿಟಿ ಬಗ್ಗೆ ನೋಡ್ತೀನಿ. ಹಾಂ, ನಡೆಯುತ್ತೆ. ಅಂದರೆ 1 ಸೆಕೆಂಡ್. ಇಲ್ಲ, ನಾನು ಫಸ್ಟ್ ಈಗಿರೋ ಲೊಕ್ಯಾಲಿಟಿ ಬಗ್ಗೆ ನೋಡ್ತಿದ್ದೀನಿ. ಅಲ್ಲಿ ಯಾರ್ಯಾರು ನಿಂತ್ಕೊಂಡಿದ್ರು ಅದ್ರಲ್ಲಿ ಯಾರು ಬೆಸ್ಟ್ನೋ ಅವ್ರನ್ನ ಸೆಲೆಕ್ಟ್ ಮಾಡ್ತೀನಿ. ಲೈಕ್ ನಮ್ಮ ಲೊಕ್ಯಾಲಿಟಿ ಒಬ್ಬೊಬ್ರು ಲೊಕ್ಯಾಲಿಟಿನ ನೋಡ್ಕೊಂಡು ಹೋದ್ರೆ ಮೇ ಬಿ ಬೆಸ್ಟ್ ಪರ್ಸನ್ ವಿನ್ ಆಗ್ತಾರೆ. ನನ್ನ ಬೆಸ್ಟ್ ಪಾರ್ಟಿ ಅಥಾರಿಟಿಗೆ ಬರುತ್ತೆ. ಸೊ ನಿಮ್ಮ ಲೊಕ್ಯಾಲಿಟಿಲಿ ಏನೇನು ಸಮಸ್ಯೆ ಇದೆ ಅಂತ ಸದ್ಯಕ್ಕೆ? ಇಲ್ಲ, ಸದ್ಯಕ್ಕೆ ಏನಿಲ್ಲ. ನಮ್ಮ ಲೊಕ್ಯಾಲಿಟಿ ಇರೋದು JDS ಇದ್ದಾರೆ. ಲೈಕ್ ನಮ್ಮ ಪಾಸ್ಟ್ 10 years ಇಂದನೂ JDS ಇದ್ದಾರೆ, ಅವರೇ ಇದ್ದಾರೆ. ಸೊ ನಮ್ಮ ಲೊಕ್ಯಾಲಿಟಿಲಿ ಏನೂ ಸಮಸ್ಯೆ ಇಲ್ಲ. ಚೆನ್ನಾಗಿದೆ. ಥ್ಯಾಂಕ್ ಯು. ನಟರಾಜ್, ಎಕ್ಸ್ಕ್ಯೂಸ್ ಮೀ. ಇಲ್ಲ ಬ್ರೋ, ಇಲ್ಲ, ನಾವು ಎಲೆಕ್ಷನ್ ಬಗ್ಗೆ ಮಾತಾಡ್ತಿದ್ದೀವಿ ಅಷ್ಟೇ. ಜಸ್ಟ್ ನೀವು ಫಸ್ಟ್ ಟೈಮ್ ವೋಟರಾ ಹೇಗೆ? ಹೌದು, ನಾವು ಫಸ್ಟ್ ಟೈಮ್ ವೋಟರು. ವೋಟ್ ಹಾಕ್ಲಿಕ್ಕೆ ಏನು ಎಕ್ಸೈಟೆಡ್ ಆಗಿದ್ದೀರಾ? ಹೇಗೆ, ಏನು ಒಪಿನಿಯನ್? ಹೌದು, ನಮ್ಮ ಲೊಕ್ಯಾಲಿಟಿಲಿ ಇರೋ ಒಳ್ಳೊಳ್ಳೆ ಲೀಡರ್ನ ಸೆಲೆಕ್ಟ್ ಮಾಡಿ ನಮ್ಮ ಲೊಕ್ಯಾಲಿಟಿ ವೆಲ್ಫೇರ್ಗೋಸ್ಕರ ನಾವು ಕೂಡ ಕಾಂಟ್ರಿಬ್ಯೂಟ್ ಮಾಡಬೇಕು. ಅದಕ್ಕೆ ವೋಟು. ಯಾವ ಏರಿಯಾ ನಿಮ್ಮದು? ನಮ್ಮದು ಸುಂಕುತ್ಕಟ್ಟೆ. ಸುಂಕುತ್ಕಟ್ಟೆ ಸಿಕ್ಕಾಪಟ್ಟೆ ಸಮಸ್ಯೆ ಇದೆ ಅಲ್ವಾ? ರಸ್ತೆ ಇರ್ಬೋದು. ಹೌದು, ಪ್ರತಿಯೊಂದು ಬೆಂಗಳೂರಲ್ಲೂ ಪ್ರತಿಯೊಂದು ಏರಿಯಾದಲ್ಲೂ ಪ್ರತಿಯೊಂದು ರೋಡಲ್ಲೂ ಎಲ್ಲ ಕಡೆನೂ ಕೂಡ ಸಮಸ್ಯೆ ಇದ್ದೇ ಇದೆ. ಅದಕ್ಕೆ ಅವರವರೇ ಆದಂಥ ಒಂದು ಸಜೆಷನ್ ತೊಗೊಂಡು ಅವರೇನಾದ್ರು ಒಂದು ಸೊಲ್ಯೂಷನ್ ತೊಗೊಬೇಕು. ಅದಕ್ಕೋಸ್ಕರ ಪೊಲಿಟಿಷಿಯನ್ನ ನಾವು ಸೆಲೆಕ್ಟ್ ಮಾಡ್ಕೊತೀವಿ ಅಷ್ಟೇ. ಹೌದು, ಫಸ್ಟ್ ಟೈಮ್. ನಿಮ್ಮ ಏರಿಯಾದಲ್ಲಿ ಯಾರಿದ್ದಾರೆ ಅನ್ನೋದು ಗೊತ್ತಾ ನಿಮಗೆ? ಜನಪ್ರತಿನಿಧಿಗಳು ಎಲೆಕ್ಷನ್ಗೆ ಯಾರು ನಿಂತಿದ್ದಾರೆ ಅನ್ನೋ? ಹೌದು, ನಮ್ಮದು ಯಾವುದು ರಾಜಾಜಿನಗರ ವಿಧಾನಸಭಾ ಕ್ಷೇತ್ರ ಬರುತ್ತೆ ವೋಟರ್ ID. ಅಲ್ಲ, ಇದು ಯಾವುದು ಗಾಂಧಿನಗರ ವಿಧಾನಸಭಾ ಕ್ಷೇತ್ರ. ಕಾಂಗ್ರೆಸ್ ಕ್ಯಾಂಡಿಡೇಟ್ ಬಂದು ದಿನೇಶ್ ಗುಂಡೂರಾವ್ ಅವರು, JDS ಕ್ಯಾಂಡಿಡೇಟ್ ಬಂದು ಯಾವುದು ನಾರಾಯಣ ಸ್ವಾಮಿ. ಈಗ ಮತ್ತೆ ನಾವು ಹೀಗೆ ಲೈವನ್ನು ಮುಂದುವರಿಸ್ತೀವಿ. ಇವತ್ತು ಶೇಷಾದ್ರಿಪುರಂ ಕಾಲೇಜಲ್ಲಿದ್ದೀವಿ. ಸೊ ಸ್ಟೂಡೆಂಟ್ಗಳು ಏನಿದ್ದಾರೆ ಅವರು ತಮ್ಮ ಒಪಿನಿಯನ್ಗಳನ್ನು ಹೇಳ್ಕೊತಾ ಇದ್ದಾರೆ. ಸೊ ಅವರು ಒಪಿನಿಯನ್ ಮತ್ತೆ ಕೇಳೋಣ, ಯಾರಿದ್ದಾರೆ, ಏನೇನು ಹೇಳ್ತಾರೆ ಅಂತ. 1 ಸೆಕೆಂಡ್. ನಿಮ್ಮ ಹೆಸರು? ಮಹಾದೇವ್ ಪ್ರಸಾದ್. ಓಕೆ. ನೀವು ಫಸ್ಟ್ ಟೈಮ್ ವೋಟರಾ ಅಥವಾ ವೋಟ್ ಹಾಕಿದ್ದೀರಾ? ಫಸ್ಟ್ ಟೈಮ್ ವೋಟರ್. ಓಕೆ. ಎಕ್ಸೈಟೆಡ್ ಆಗಿದ್ರೆ ವೋಟ್ ಹೌದು, ಆಫ್ ಕೋರ್ಸ್. ಏನು ಅನ್ಸುತ್ತೆ ನಿಮ್ಗೆ ಎಲೆಕ್ಷನ್ ಬಗ್ಗೆ? ಎಲೆಕ್ಷನ್ ಅಂದರೆ ನಾವು ಒಬ್ಬ ರೈಟ್ ಪೀಪಲ್ನ ಚೂಸ್ ಮಾಡೋಕ್ಕೆ ಒಂದು ಒಳ್ಳೆ ಚಾನ್ಸು. ಸೊ ಅದಕ್ಕೆ ತುಂಬ ಎಕ್ಸೈಟೆಡ್ ಆಗಿ. ಸೊ ಯಾವ ರೀತಿ ಕ್ಯಾಂಡಿಡೇಟ್ನ ಸೆಲೆಕ್ಟ್ ಮಾಡಬೇಕು ಅಂತ ಇದ್ದಾರೆ? ಅಂದರೆ ಇವಾಗ ಯಾರು ಕರಪ್ಷನ್ ಕಡಿಮೆ ಮಾಡ್ತಾರೋ ಮತ್ತು ಸೊಸೈಟಿಗೆ ಯಾರು ಜಾಸ್ತಿ ಹೆಲ್ಪ್ ಮಾಡ್ತಾರೋ ಅಂಥವ್ರಿಗೆ ಎಲೆಕ್ಟ್ ಮಾಡೋಕೆ ಅನ್ಸುತ್ತೆ. ನಿಮ್ಮ ಪ್ರಕಾರ ಕರಪ್ಷನ್ ಜಾಸ್ತಿ ಇದೆ? ಆಫ್ ಕೋರ್ಸ್.
ಥ್ಯಾಂಕ್ ಯು. ಎಕ್ಸ್ಕ್ಯೂಸ್ ಮೀ, ಬನ್ನಿ 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 ಮಾತಾಡಿ ಬನ್ನಿ. ನಿಮ್ಮ ಹೆಸರು? ಪುರುಷೋತ್ತಮ್ ಅಂತ. ಫಸ್ಟ್ ಟೈಮ್ ವೋಟರಾ? ಹೌದು, ಫಸ್ಟ್ ಟೈಮ್ ವೋಟರ್. ಎಲೆಕ್ಷನ್ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ಎಲೆಕ್ಷನ್ನು ಖಂಡಿತವಾಗ್ಲೂ ಈ ಟೈಮ್ ಸರ್ಕಾರ ಚೇಂಜ್ ಆಗುತ್ತೆ. ನನ್ನ ಪ್ರಕಾರ BJPಗೆ ಬರೋ ಚಾನ್ಸಸ್ ಇದೆ. ನೋಡೋಣ ಹೇಗಾಗುತ್ತೆ. ನಮ್ಮ ಸ್ಟೂಡೆಂಟ್ಸ್ಗೆಲ್ಲ BJPಗೆ ವೋಟ್ ಮಾಡೋದು ಖಂಡಿತವಾಗ್ಲೂ. ಹೊಸ ಸರ್ಕಾರದಿಂದ ಏನು ಎಕ್ಸ್ಪೆಕ್ಟೇಷನ್ ಇದೆ? ಹೊಸ ಸರ್ಕಾರದಿಂದ ಮೇನ್ಲಿ ಸೊಸೈಟಿಗೆ ವೆಲ್ಫೇರ್ ಆಗಬೇಕು, ಮತ್ತೆ ಬಡತನ ಏನಿದೆ ಅದು ನಿವಾರಣೆ ಆಗಬೇಕು ಅಷ್ಟೇ. ನಿಮ್ಮ ಹೆಸರು? ಪವನ್ ಕುಮಾರ್ ಅಂತ. ಓಕೆ, ನೀವು ಫಸ್ಟ್ ಟೈಮ್ ವೋಟರಾ? ಫಸ್ಟ್ ಟೈಮ್ ವೋಟರಾ? ಓಕೆ, ಏನು ಅನ್ನಿಸ್ತಿದೆ ಫಸ್ಟ್ ಟೈಮ್ ವೋಟ್ ಹಾಕ್ಲಿಕ್ಕೆ? ಆಗ್ತೀರಾ ಇಲ್ವಾ? ಹಾಕ್ತೀನಿ. ಓಕೆ, ಏನು ಅನ್ಸುತ್ತೆ ಎಲೆಕ್ಷನ್ ಬಗ್ಗೆ? ಸಾರಿ, ಎಲೆಕ್ಷನ್ ಬಗ್ಗೆ ಏನು ಅನ್ಸುತ್ತೆ? ಎಲೆಕ್ಷನ್ ಬಗ್ಗೆ ಅಷ್ಟೊಂದೇನು ಕ್ರೇಜ್ ಇಲ್ಲ. ಎಲೆಕ್ಷನ್ ಬಗ್ಗೆ ಪಾಲಿಟಿಕ್ಸಲ್ಲೂ ಅಷ್ಟೊಂದು ಇಂಟ್ರೆಸ್ಟ್ ಏನಿಲ್ಲ. ಯಾಕೆ? ನಿಮಗೆ ನಿಮ್ಮ ಸರ್ಕಾರ ಅನ್ನೋಂಥ ಒಂದು ಅಭಿಮಾನ ಇಲ್ವಾ? ನಿಮ್ಮನ್ನ ರೂಲ್ ಮಾಡೋಂಥ ಸರ್ಕಾರ ನೀವಾಗಿ ಆಯ್ಕೆ ಮಾಡಬೇಕಲ್ವಾ? ಅದನ್ನು ನಾವೇ ಆಯ್ಕೆ ಮಾಡಬೇಕು. ಅದೊಂದೇ ಆ ಕಾರಣಕ್ಕೋಸ್ಕರ ವೋಟ್ ಮಾಡ್ತಾ ಇರೋದಷ್ಟೇ. ಇಂಟ್ರೆಸ್ಟ್ ಅಂತೂ ಖಂಡಿತ ಇಲ್ಲ. ಥ್ಯಾಂಕ್ ಯು. ನಿಮ್ಮ ಹೆಸರು? ನನ್ನ ಹೆಸರು ಚರಣ್ ಅಂತ. ನಿಮ್ಮ ಫಸ್ಟ್ ಟೈಮ್ ವೋಟರ್ ಅಥವಾ ಈಗಾಗಲೇ ಫಸ್ಟ್ ಟೈಮ್ ವೋಟ್ ಮಾಡ್ತಿರೋದು. ಇನ್ನೂ ವೋಟ್ ಮಾಡಿಲ್ಲ, ವೋಟರ್ ಐಡಿ ಇರಲಿಲ್ಲ, ಇವಾಗ ಬಂತು. ಏನನ್ಸುತ್ತೆ ನಿಮಗೆ ಎಲೆಕ್ಷನ್ ಬಗ್ಗೆ? See, we should not concentrate about the elections. May the deserving win ಅಷ್ಟೇ ಹೇಳೋದು. ಡಿಸರ್ವಿಂಗ್ ಒನ್ ಅಂತಂದ್ರೆ ನಿಮ್ಮ ಪ್ರಕಾರ ಯಾರು? BJP. ಪಕ್ಷದ ಬಗ್ಗೆ ಹೇಳ್ತಿಲ್ಲ, ಒಬ್ಬ ಡಿಸರ್ವಿಂಗ್ ಕ್ಯಾಂಡಿಡೇಟ್ ಅಂದ್ರೆ ನೀವು ಯಾವ ಕ್ಯಾರೆಕ್ಟರಿಸ್ಟಿಕ್ ಇರಬೇಕು ಅವರಲ್ಲಿ ಅಂತ ಹೇಳ್ತೀರಾ? ಅದ್ರ ಬಗ್ಗೆ ಐಡಿಯಾ. ಎಲೆಕ್ಷನ್ಸ್ ಬಗ್ಗೆ ನಿಜವಾಗ್ಲೂ ಗೊತ್ತಿಲ್ಲ. ಥ್ಯಾಂಕ್ ಯು. ಬನ್ನಿ. ಇಲ್ಲಿ ಸ್ಟೂಡೆಂಟ್ಸಿಗೆ ಎಲೆಕ್ಷನ್ಗಿಂತ ಜಾಸ್ತಿ ಯಾಕೋ ಕಪ್ ಬಗ್ಗೆನೇ ಜಾಸ್ತಿ ಇಂಟ್ರೆಸ್ಟ್ ಅನ್ಸುತ್ತೆ. ನೋಡೋಣ ಇನ್ನು ಯಾರ್ಯಾರು ಏನೇನು ಹೇಳ್ತಾರೆ ಅಂತ. ಸುಮಾರು ಜನಕ್ಕೆ ಸುಮಾರು ಬಗ್ಗೆ ಇನ್ಫಾರ್ಮೇಶನ್ ಇದೆ. ಒಂದು ನಿಮಿಷ ಬನ್ನಿ, ನೀವು ಮಾತಾಡಿ. ಎಲೆಕ್ಷನ್ ಮಾತಾಡೆ. ಪುನೀತ್. ನೀವು ಫಸ್ಟ್ ಟೈಮ್ ವೋಟರಾ? ಹೌದು, ನಾನು ಫಸ್ಟ್ ಟೈಮ್. ಮಲ್ಲೇಶ್ವರಂ. ವೋಟಿಂಗ್ ಬಗ್ಗೆ ಏನು ಅನ್ಸುತ್ತೆ ನಿಮಗೆ? ವೋಟ್ ಮಾಡಬೇಕಾ ಬೇಡವಾ ಏನು ಅಂತ? ಎಲ್ಲ ವೋಟ್ ಮಾಡೋದು ಸಮಥಿಂಗ್ ಲೀಡ್ರನ್ನ ಆಯ್ಕೆ ಮಾಡೋ ಥರ ಇರುತ್ತೆ. ಬಟ್ ಆದರೂ ಸ್ವಲ್ಪ ಈಗಿನ ಜನ್ರೇಷನ್ ಮೈಂಡ್ಸೆಟ್ ಆಗಿರಬೇಕು ಬರೋ ಅಂಥ ಲೀಡರು. ಆ್ಯಂಡ್ ಏನು ವರ್ಕ್ ಪ್ರಾಮಿಸ್ ಮಾಡಿರ್ತಾರೋ ಅದನ್ನ ಮಾಡಬೇಕು, ಅದಕ್ಕಿಂತ ಹೆಚ್ಚು ಮಾಡಬೇಕು. ಯಾಕಂದರೆ ಇವಾಗಿನ ಲೀಡರ್ಸ್ ಎಲ್ಲ ಇರೋದನ್ನ ಮಾಡಿ ಅದರಿಂದ ಅರ್ಧ ಕಾಸು ಮಾಡೋರೇ ಇರ್ತಾರೆ. ಸೊ ನಮ್ಮ ಪ್ರಾಂಪ್ಟಾಗಿ ಯಾರು ಕೆಲಸ ಮಾಡ್ತಾರೆ ಅಂತ ನೋಡಬೇಕು. ಯಂಗ್ಸ್ಟರ್ ಬೇಕು ಅಂತ ಹೇಳ್ತಿರಲ್ವಾ? ನಿಮ್ಮಲ್ಲೇ ಯಾರಾದರೂ ಒಬ್ಬ ನಿಮ್ಮ ಗ್ರೂಪ್ ಇರ್ಬೋದು ಅಥವಾ ನಿಮ್ಮ ಯಂಗ್ಸ್ಟರ್ಸ್ ಇರ್ಬೋದು, ಅವರನ್ನು ಯಾರನ್ನಾರು ನಿಲ್ಲಿಸಲಿಕ್ಕೆ ಪ್ರಯತ್ನ ಪಡ್ತೀರಾ? ಹೇಗೆ? ಎಸ್, ನಿಲ್ಲಿಸ್ಬೋದು. ಬಟ್ ಆದರೂ ನಮಗೆ ಫೈನಾನ್ಷಿಯಲಿ ಸಪೋರ್ಟ್ ಇಲ್ಲ. ನಮ್ಗೆ ಫೈನಾನ್ಷಿಯಲಿ ಸಪೋರ್ಟ್ ಯಾರಾದರೂ ಮಾಡಿದ್ರೆ ನಮ್ಮ ಕಡೆ ಮ್ಯಾನ್ ಪವರ್ ಇದೆ, ನಾವು ಬೇಕಂದ್ರೆ ಮಾಡ್ಬೋದು. ಅಲ್ಲ, ಎಲೆಕ್ಷನಿಗೆ ಫೈನಾನ್ಷಿಯಲಿ ಸಪೋರ್ಟ್ ಬೇಕು ಅಂತ ಯಾರು ಹೇಳಿದ್ರು? ಬೇಕೇ ಬೇಕು. ಆಬ್ವಿಯಸ್ಲಿ ಎಲೆಕ್ಷನ್ ನಡೆಯೋದೇ ದುಡ್ಡಿನ ಮೇಲೆ. ಪರೇಡ್ ಇಷ್ಟ ಅಂತ ಕೊಟ್ರೇನೆ ಒಂದು ಓಟ್ ಹಾಕ್ತಾರೆ. ನಮ್ಮ ಜನಗಳೇ ಹಂಗೆ ಇರೋದು. ನೀವು ಹಾಗೆ ಆಗ್ತಿದ್ದೀರಾ? ಇಲ್ಲ. ಮತ್ತೆ ಈ ಸಿಸ್ಟಮ್ನ ಚೇಂಜ್ ಮಾಡಬೇಕು ಅಂತ ಅನ್ಸಲ್ವಾ ನಿಮ್ಗೆ? ಮಾಡ್ಬೇಕು ಅನ್ಸುತ್ತೆ. ಬಟ್ ಏನು ಗೌರ್ಮೆಂಟ್ ರೂಲ್ಸ್ ಏನಿದ್ರು ಅವ್ರ ಹತ್ರ ನಾವೇನು ಮಾತಾಡೋದಕ್ಕಾಗೋದಿಲ್ಲ. ಇನ್ಕ್ಲೂಡಿಂಗ್ ಗೌರ್ಮೆಂಟ್ ಇದನ್ನು ತಗೊಂಡು ಚೇಂಜ್ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಸೊ ಕೇಳಿದ್ರಲ್ಲ, ಈಗ ಶೇಷಾದ್ರಿಪುರಂ ಕಾಲೇಜಲ್ಲಿ ಹೇಗೆ ಅಂತ ಸ್ಟೂಡೆಂಟ್ಗಳು ಯಾವ ರೀತಿ ತಮ್ಮ ಎಲೆಕ್ಷನ್ ಬಗ್ಗೆ ಒಪಿನಿಯನ್ ಹೇಳಿದಂತ. ಈಗ ಮತ್ತೆ ಇನ್ನೂ ಹೋಗೋಣ. ಇನ್ನೂ ಸ್ವಲ್ಪ ಜನ ಸ್ಟೂಡೆಂಟ್ಸ್ ಇದ್ದಾರೆ. ಆ ಸ್ಟೂಡೆಂಟ್ಸ್ ಏನು ಹೇಳ್ತಾರೆ, ಅವ್ರಿಗೆ ಎಲೆಕ್ಷನ್ ಬಗ್ಗೆ ಏನಿದೆ ಅಂತ ನಾವು ತಿಳ್ಕೊಳ್ಳೋಣ ಒಪಿನಿಯನ್ ಅವ್ರದ್ದು. ಗಾಯ್ಸ್, ಒಂದು ನಿಮಿಷ. ಇಲ್ಲ, ನಾವು ಎಲೆಕ್ಷನ್ ಬಗ್ಗೆ ಅಷ್ಟೇ ಮಾತಾಡ್ತಿದ್ದೀವಿ. ನಿಮ್ಮ ಹೆಸರು ಹೇಳಿ. ಸುಷ್ಮಿತಾ ಅಂತ. ಓಕೆ, ನೀವು ಫಸ್ಟ್ ಟೈಮ್ ವೋಟ್ ಹಾಕಿದ್ದೀರಾ? ಇಲ್ಲ, ಈ ಸತಿ ಆಗಬೇಕು. ಓಕೆ, ಎಲೆಕ್ಷನ್ ಬಗ್ಗೆ ನಿಮ್ಮ ಒಪಿನಿಯನ್ ಏನಿದೆ? ಎಲೆಕ್ಷನ್ ಬಗ್ಗೆ ಏನೂ ಇಲ್ಲ. ಒಳ್ಳೆ ಕ್ಯಾಂಡಿಡೇಟ್ ನಿಂತ್ಕೊಂಡು ಒಳ್ಳೇದು ಮಾಡಿದ್ರೆ ಆಯಿತು. ಸೊ ಒಳ್ಳೆ ಕ್ಯಾಂಡಿಡೇಟ್ ಅಂದರೆ ನಿಮ್ಮ ಪ್ರಕಾರ ಯಾರು? ಅಂದರೆ ಯಾವ ರೀತಿ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀರಾ? ಪೂವರ್ಸ್ಗೆಲ್ಲ ಹೆಲ್ಪ್ ಮಾಡಬೇಕು, ಆಮೇಲೆ ಎಜುಕೇಷನ್ಗೂ ಹೆಲ್ಪ್ ಮಾಡಬೇಕು. ಸ್ಟೂಡೆಂಟಿಗೆ ಒಬ್ರಿಗೆ ಪ್ರಿಫರೆನ್ಸ್ ಕೊಟ್ಟರೆ ಎಲ್ಲರಿಗೂ ಪ್ರಿಫರೆನ್ಸ್ ಕೊಟ್ಟರೆ ಒಳ್ಳೆಯದು ಅಷ್ಟೇ. ಸೊ ಅಲ್ಲ, ಬೀಯಿಂಗ್ ಎ ಸ್ಟೂಡೆಂಟ್ ನಿಮ್ಗೆ ಏನಾದರೂ ಸಮಸ್ಯೆಗಳಿರುತ್ತಲ್ವಾ? ಏನು ಅವ್ರಿಗೆ ಗೊತ್ತಿರ್ತಲ್ಲ ನಮ್ಮ ಸ್ಟೂಡೆಂಟ್ಸ್ಗೆ ಏನು ಹೆಲ್ಪ್ ಮಾಡಬೇಕು ಅಂತ, ಅದೆಲ್ಲ ಹೆಲ್ಪ್ ಮಾಡಿದ್ರೆ ಸಾಕು. English. What today? From Kerala. No. Yeah. We are taking opinion about the elections. Okay. Yeah, actually I'm from Kerala. Yeah. But we know Congress is doing well in this state. Like we support Siddaramaiah. Yeah. We support Siddaramaiah. Okay. Continue. Excuse me. No. Just election ಬಗ್ಗೆ ಒಂದು ಒಪಿನಿಯನ್. ನೀವು ಫಸ್ಟ್ ಟೈಮ್ ವೋಟರಾ? ಹೌದಾ? ಸೊ ಇನ್ನೂ ವೋಟ್ ಹಾಕಿಲ್ಲ.
ಕಮ್ಮಿ ಇಲ್ಲಿ ಸ್ವಲ್ಪ ಜನ ಸ್ಟೂಡೆಂಟ್ಸ್ ಇದ್ದಾರೆ, ಅವ್ರನ್ನ ಕೇಳೋಣ. ನೀವು ಫಸ್ಟ್ ಟೈಮ್ ವೋಟರ್ ಸರ್? ನಾವಿನ್ನ ವೋಟ್ ಹಾಕಿಲ್ಲ, ಈ ಸಲ ಹಾಕ್ತಿದ್ದೀರಾ? ಓಕೆ, ಏನು ಅನಿಸ್ತಿದೆ ನಿಮಗೆ ಎಲೆಕ್ಷನ್ ಬಗ್ಗೆ? ಏನು ಮಾತಾಡ್ಲಿ, ಆಫ್ ಮಾಡಿ ಹೇಳಿ. ಇಲ್ಲ ಲೈವ್ ಹೋಗ್ತಿದೆ, ಹೇಳಿ. ಏನು ಮಾತಾಡ್ಲಿ? ಎಲೆಕ್ಷನ್ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ಯಾವ ಥರ ಕ್ಯಾಂಡಿಡೇಟ್ನ ಆಯ್ಕೆ ಮಾಡಬೇಕು ಅಂತಿದ್ದೀರಾ? ಒಳ್ಳೆ ಕ್ಯಾಂಡಿಡೇಟ್ ಅಂದ್ರೆ ಯಾರು? ಅಂದರೆ ಎಲ್ಲದಲ್ಲೂ ಸಪೋರ್ಟ್ ಮಾಡಿಕೊಂಡು ಸುಮ್ಮನೆ ಎಲೆಕ್ಷನ್ಗೋಸ್ಕರ ದುಡ್ಡು ಕಿತ್ಕೊಂಡು ಎಲ್ಲ ಮಾಡೋರ್ಗಿಂತ ಮುಂದೆ ಎಲೆಕ್ಷನ್ ವಿನ್ ಆದ್ಮೇಲೂ ಯಾ. ನಿಮ್ಮ ಹೆಸರು? ವೈಷ್ಣವಿ. ಹಾಂ, ಹೇಳಿ. They should work for people, not for their standards and all. ಅಂದ್ರೆ ಜನಗೋಸ್ಕರ ಕೆಲಸ ಯಾವ ತರ ಕೆಲಸ ಮಾಡಬೇಕು ಅಂತ? ಮೀನ್ಸ್ ಟ್ರಾಫಿಕ್ ಆಗಿ ಹೆಲ್ಮೆಟ್ಸ್ ಹಾಕೋದು ದೊಡ್ಡದಲ್ಲ, ರೋಡ್ಸ್ ಪ್ರಾಪರ್ ಆಗಿರ್ಬೇಕು. ಫಸ್ಟ್ ಆಫ್ ಆಲ್ ರೋಡ್ಸ್ ಪ್ರಾಪರ್ ಇದ್ರೆ ನಮಗೂ ಹೆಲ್ಪ್ ಆಗುತ್ತೆ. ಸೊ ಆ ಥರ ರೀತಿ ಹೆಲ್ಪ್ ಮಾಡಬೇಕು. ಅವ್ರು ದೊಡ್ಡ ರೂಲ್ಸ್ ಮಾಡೋದೇ ಒಂದಲ್ಲ, ಹೆಲ್ಮೆಟ್ ಹಾಕಿ ಅಂತ. ಸೊ ರೋಡ್ಸ್ ಪ್ರಾಪರ್ ಆಗಿದ್ರೆ ನಮಗೂ ಏನು ಆಕ್ಸಿಡೆಂಟ್ ಆಗಲ್ಲ, ಕ್ಲೀನ್ ಆಗಿರುತ್ತೆ. ಸೊ ಅದು ಬಿಟ್ಟು ಪವರ್, ಎಲೆಕ್ಟ್ರಿಸಿಟಿ ಕ್ಲೀನ್ ಆಗಿರಬೇಕು, ಎಲ್ಲ ನಾರ್ಮಲ್ ಆಗಿರಬೇಕು. ವಾಟರ್ ಸಪ್ಲೈಸ್. ಸೊ ಬೆಂಗಳೂರಲ್ಲಿ ಟ್ರಾಫಿಕ್ ಬಿಟ್ಟರೆ ಬೇರೆ ಯಾವ ಸಮಸ್ಯೆ ಇದೆ ಅಂತ ನೀವು? ಎಲೆಕ್ಟ್ರಿಸಿಟಿ ನಡುವೆ ತುಂಬ ವಾಟರ್ ಪ್ರಾಬ್ಲಮ್ ಇದೆ, ಎಲೆಕ್ಟ್ರಿಸಿಟಿ ಪ್ರಾಬ್ಲಮ್ ಆಗ್ತಿದೆ. ಸೊ ವಾಟರ್ ಪ್ರಾಬ್ಲಮ್ ಸೊಲ್ಯೂಷನ್ಸ್ ಇದೆಯಾ? ಅಂದರೆ ಇವಾಗ ಬರೀ ಎಲೆಕ್ಷನ್ ಟೈಮಲ್ಲಿ ಮಾತ್ರ ರೋಡಿಗೆ ಬಂದ್ಬಿಟ್ಟು ಕೇಳ್ತಾರೆ, ನೀರು ಕರೆಕ್ಟಾಗಿ ಬರ್ತಿದ್ಯಾ ಅಂತ. ಅದೇ ಎಲೆಕ್ಷನ್ ಆದಮೇಲೆ ಅವ್ರು ಬಂದು ನಮ್ಮ ಮೂಸು ನೋಡಲ್ಲ. ಸೀರಿಯಸ್ಲಿ ಇವಾಗ ಆಲ್ರೆಡಿ ಆಲ್ಮೋಸ್ಟ್ 3-4 ಡೇಸಿಂದ ದಿನ ಬರ್ತಿದ್ದಾರೆ, ದಿನಾಗ್ಲೂ ಟೈಮಿಂಗ್ ನೀರು ಬರ್ತಿದ್ಯಾ, ಎಲೆಕ್ಟ್ರಿಸಿಟಿ ಪವರ್ ಸಪ್ಲೈ ಕರೆಕ್ಟ್ ಆಗಿದೆಯಾ ಅಂತ. ಅದೇ 3 ಡೇಸ್ ಆದಮೇಲೆ ಎಲೆಕ್ಷನ್ ಆದಮೇಲೆ ಯಾರೂ ಬರಲ್ಲ. ದೇ ವೋಂಟ್ ಕೇರ್ ಆಲ್ಸೋ. ಓಕೆ. ಸೊ ನಿಮ್ಗೆ ಆದರೆ ಇವಾಗ ಇನ್ನೊಂದು ಈಗ ಹೇಳ್ತಾರೆ, ಎಲ್ಲ ಏಜ್ ಆಗಿರೋ ಪೊಲಿಟಿಷಿಯನ್ಸೇ ಇದ್ದಾರೆ ತುಂಬ ಜನ ಅಂತ. ಯಂಗ್ಸ್ಟರ್ಸ್ ಬರಬೇಕು ಅಂತ ನಿಮ್ಗೆ ಏನು ಅನ್ಸಲ್ವಾ? ಆ್ಯಕ್ಚುಲಿ ಯಂಗ್ಸ್ಟರ್ಸ್ ಬರಬೇಕು, ಬಿಕಾಸ್ ದೇ ವಿಲ್ ಬಿ ಹ್ಯಾವಿಂಗ್ ಸೋ ಮೆನಿ ನ್ಯೂ ಐಡಿಯಾಸ್ ಆ್ಯಂಡ್ ಆಲ್. ಇವ್ರು ಏನು ಗೊತ್ತಾ, ಏಜ್ ಪೀಪಲ್ ಬಂದರೆ ಅವ್ರ ಮೆಂಟಾಲಿಟಿನೇ ಬೇರೆ ಥರ ಇರುತ್ತೆ. ನ್ಯೂ ಜನ್ರೇಷನ್ ಬಗ್ಗೆ ಅವ್ರು ತಿಳ್ಕೊಂಡಿರಲ್ಲ. ಇವಾಗ ನ್ಯೂ ಜನ್ರೇಷನ್ ಪೀಪಲ್ನೇ ನೀವು ಅಡಾಪ್ಟ್ ಮಾಡ್ಕೊಂಡ್ರೆ ಅವರಿಗೆ ನ್ಯೂ ಟೆಕ್ನಾಲಜೀಸ್ ಬಗ್ಗೆ ಗೊತ್ತಿರುತ್ತೆ, ಮತ್ತು ಎಸ್ಪೆಷಲಿ ಸ್ಟೂಡೆಂಟ್ಸ್ ಬಗ್ಗೆ ಅವ್ರಿಗೆ ನ್ಯೂ ಇಂಪ್ಲಿಮೆಂಟೇಷನ್ಸ್ ಮಾಡ್ಬೋದು. ಐಡಿಯಾಸ್ ಇಂಟಿಗ್ರೇಟ್ ಮಾಡೋಕೆ ತುಂಬ ಐಡಿಯಾಸ್ ಇರುತ್ತೆ ಅವ್ರ ಹತ್ರ. ಇವಾಗ ಓಲ್ಡ್ ಪೀಪಲ್ಸ್ ಅಂದರೆ ಅವ್ರ ಏಜ್ ಪ್ರಕಾರನೇ ಇಂಟಿಗ್ರೇಟ್ ಮಾಡ್ತಿದ್ರೆ ಅದು ನಮ್ಗೆ ಪಾಸಿಬಲ್ ಇರಲ್ಲ. ಸೊ ನ್ಯೂ ಪೀಪಲ್ಸ್ ಇರಬೇಕು, ಓಲ್ಡ್ ಇರಬೇಕು. ಸೊ ನಮಗೆ ಈಕ್ವಲ್ ಬ್ಯಾಲೆನ್ಸ್ ಇರಬೇಕಲ್ಲಿ. ಥ್ಯಾಂಕ್ ಯು. ಕೇಳಿದ್ರಲ್ಲ ಶೇಷಾದ್ರಿಪುರಂ ಸ್ಟೂಡೆಂಟ್ಸಿಗೆ. ಈಗ ಅವ್ರು ಹೇಳೋ ಪ್ರಕಾರ ಅವರಿಗೆ ತುಂಬ ಅಂದರೆ ಯಂಗ್ಸ್ಟರ್ಸು ಬೇಕು ಮತ್ತು ವಯಸ್ಸಾದವರು ಬೇಕು. ಅಂದರೆ ಒಟ್ಟಾರೆ ವಯಸ್ಸಾಗಿರೋರಾದರೆ ಅವರ ಅನುಭವ ಕೆಲಸಕ್ಕೆ ಬರುತ್ತೆ. ಯಂಗ್ಸ್ಟರ್ಸ್ ಆದರೆ ಅವರ ನ್ಯೂ ಐಡಿಯಾಸ್, ಅವರು ಆಲೋಚನೆಗಳಿರ್ಬೋದು, ಈಗಿನ ಜಗತ್ತಿಗೆ ಈಗ ಅಗತ್ಯ ಇರುವಂಥ ಸಮಸ್ಯೆಗಳನ್ನು ಸಾಲ್ವ್ ಮಾಡೋದಿರ್ಬೋದು, ಎಲ್ಲ ಥರ ಇದಾಗತ್ತೆ ಅಂತ. ಇದು ಇವತ್ತಿನ ನಮ್ಮ ನ್ಯೂಸ್ 18